ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಮೇಡಮ್, ನೀವಿರೋ ಕಂಡೀಷನಲ್ಲಿ ಹೀಗೆಲ್ಲ ಓಡಾಡಬಾರ್ದು. ಬನ್ನಿ ರೆಸ್ಟ್ ಮಾಡಿ. ನನ್ನ ಮಗು ಕಳ್ದೋಗಿದೆ, ನಾನು ಹೇಗೆ ರೆಸ್ಟ್ ತಗೊಳ್ಳಿ? ನಿಮ್ಮ ಮಗು ನಾವು ಹುಡುಕ್ ಕೊಡ್ತೀವಿ. ಮತ್ತೆ ಹೋಗಿ ಹುಡುಕಿ. ಅಕ್ಕ ಅವ್ರು ಹುಡುಕೊಡ್ತೀನಿ ಅಂದ್ರಲ್ಲೇ. ನಾನು ಹುಡುಕ್ಬೇಕು ರವಿ. ನಮ್ಮ ಮಗು ಇದು ಏನು ಮಾಡ್ತಾ ಇದ್ದೀರಾ ನೀವು? ಸಾರಿ. ನಮ್ಮದ್ರಿ ಮಗು ಇದು. ಇವಾಗಿದ್ ಮಗು ಇವಾಗಿಲ್ಲ ಅಂದ್ರೆ ಏನಪ್ಪ ಇದು? ನನಗೂ ಗೊತ್ತಿಲ್ಲ ಕಣು. ಈಗ ಏನಪ್ಪ ಮಾಡೋದು? ಏನು ಮಾಡೋದ? ನಾವೆಲ್ಲ ಇದ್ದು ಒಂದು ಮಗು ನೋಡ್ಕೊಳಕ್ಕಾಗಿಲ್ಲ ಅಂದ್ರೆ ಬಾಬನ್ಗೆ ಅವ್ರ ಮನೆಯವ್ರಿಗೆ ಏನು ಹೇಳೋದಪ್ಪ? ಸರ್, ನನ್ನ ಮಗು ನೋಡಿದ್ರ? ಸರ್, ನೀವು ನನ್ನ ಮಗು ನೋಡಿದ್ರ? ಒಂದು ಚಿಕ್ಕ ಮಗು ಸರ್, ಈಗಷ್ಟೇ ಹುಟ್ಟಿದ್ದು ಮಗು ನೋಡಿದ್ರ ಸರ್? ಮೇಡಮ್, ಒಂದು ಮಗು ನೋಡ್ರ? ಚಿಕ್ಕ ಮಗು. ನಿಮ್ಮ ಮಗುನ ಸರ್, ನೀವು ನೋಡಿದ್ರ? ಮೇಡಮ್, ಪ್ಲೀಸ್ ಗಲಾಟೆ ಮಾಡಬೇಡಿ. ನನ್ನ ಮಗು ಕಾಣಿಸ್ತಿಲ್ಲ. ನಿಮ್ಮ ಮಗು ಇಲ್ಲ. ಇಲ್ಲ ಅಂದ್ರೆ ಎಲ್ರಿ ಹೋಗುತ್ತೆ? ಸರ್, ದಯವಿಟ್ಟು ನನ್ನ ಮೊಮ್ಮಗು ಕಾಣ್ತಾ ಇಲ್ಲ, ಹುಡುಕೊಡಿ ಸರ್. ಏನು ಮಗು ಕಾಣ್ತಾ ಇಲ್ವಾ? ಯಾವ ವಾರ್ಡು? ತಾಯಿ ಹೆಸರೇನು? ಸರ್, ತಾಯಿ ಹೆಸರು ಜಾನ್ವಿ ಅಂತ ಸರ್, 7ನೇ ನಂಬರ್ ವಾರ್ಡು. ನಿನ್ನೆ ರಾತ್ರಿ ಅಡ್ಮಿಟ್ ಮಾಡಿದ್ವಿ, ಬೆಳಿಗ್ಗೆ ಹೆರಿಗೆ ಆಗಿತ್ತು. ಸ್ವಲ್ಪ ಹೊತ್ತಿಂದ ಮಗು ಕಾಣ್ತಿಲ್ಲ ಸರ್. ಒಂದು ನಿಮಿಷ. ಹಲೋ, ಏನ್ರಿ ವಾರ್ಡ್ ನಂಬರ್ 7ನಲ್ಲಿ ಮಗು ಮಿಸ್ ಆಗಿದೆ ಅಂತೆ? ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ಕತೆ ಕಾಯ್ತಾ ಇದ್ದೀರಾ? ಸರ್, ನೀವೇನು ಹೆದರಬೇಡಿ, ಮಗು ಎಲ್ಲೂ ಮಿಸ್ ಆಗಲ್ಲ, ಹುಡುಕಿಸ್ಕೊಡ್ತೀವಿ. ಬಾಯ್, ಧೈರ್ಯವಾಗಿರಿ, ನಾವಿದ್ದೀವಿ. ನೋಡು, ಇವ್ರ ಮೊಮ್ಮಗು ಮಿಸ್ ಆಗಿದೆಯಂತೆ. ಹಾಸ್ಪಿಟಲ್ ಗೇಟು ಕ್ಲೋಸ್ ಮಾಡಿಸು, ಎಲ್ಲರ ಮಗುನೂ ಚೆಕ್ ಮಾಡು, ಯಾರೂ ಮಿಸ್ ಆಗಬಾರ್ದು. ಓಡು. ಸರ್, ನೀವೇನು ಹೆದರ್ಕೋಬೇಡಿ, ನಿಮ್ಮ ಮಗು ಸಿಗುತ್ತೆ. ಹಾಂ, ಬನ್ನಿ, ನೀವು ಮಗುನ ಐಡೆಂಟಿಫೈ ಮಾಡಿ ಬನ್ನಿ. ಪಾಪು, ಗೇಟ್ ತೆಗೀರಿ ಯಾರಾದ್ರು. ತೆಗೀರಿ ಯಾರು? ನನ್ನ ಮಗು, ಗೇಟ್ ತೆಗೀರಿ. ನನ್ನ ಮಗು, ಗೇಟ್ ತೆಗೀರಿ ಪ್ಲೀಸ್. ಮೇಡಮ್, ಯಾಕೆ ಹಿಂಗೆ ಹೋಗಾಡ್ತೀರಾ? ಬನ್ನಿ ಈ ಕಡೆ ಹೊರಗಡೆ ಬನ್ನಿ. ಹೊರಗೆ ಹೋಗ್ಬೇಕು, ಗೇಟ್ ತೆಗೀರಿ ಸರ್. ಮೇಡಮ್, ಈ ಗೇಟಿಂದ ಯಾರನ್ನೂ ಹೊರಗಡೆ ಬಿಡಲ್ಲ, ಒಳಗಡೆ ಬಿಡಲ್ಲ, ಬರೀ ಆಂಬ್ಯುಲೆನ್ಸ್ಗೆ ಮಾತ್ರ ಇರೋದು. ಸರ್, ನನ್ನ ಮಗುನ ಯಾರು ಕರ್ಕೊಂಡು ಹೋಗ್ತಾರೆ? ಗೇಟ್ ಮಗುನಾ? ತೆಗೀರಿ ಪ್ಲೀಸ್. ಎಲ್ಲಿ ಮೇಡಮ್ ನಿಮಗೂ? ಸರ್, ಆ ಕಾರಲ್ಲಿ ನನ್ನ ಮಗು ಅಳ್ತಾ ಇದೆ ಸರ್. ಪ್ಲೀಸ್ ಸರ್, ವಾಸು ತೆಗೀರಿ. ಮೇಡಮ್, ಅದು ಬೇರೆ ಕಾರು, ಇಲ್ಲಿಂದ ಹೋಗಿರೋದಲ್ಲ. ಸರ್, ಬನ್ನಿ. ನನ್ನ ಮಗು ಅಳ್ತಿರೋದು ನನಗೆ ಕೇಳಿಸ್ತಿದೆ ಸರ್. ವಾಸು ತೆಗೀರಿ. ಇಲ್ಲ ಮೇಡಮ್, ಸಾಧ್ಯನೇ ಇಲ್ಲ. ಬನ್ನಿ ಈ ಕಡೆಗೆ ಸರ್, ಪ್ಲೀಸ್. ಬನ್ನಿ ಪ್ಲೀಸ್. ಬನ್ನಿ ಮೇಡಮ್, ಈ ಕಡೆ ಬನ್ನಿ. ಗೇಟ್ ತೆಗೀರಿ. ಬನ್ನಿ ಮೇಡಮ್ ಪ್ಲೀಸ್. ಅಕ್ಕ, ಇಲ್ಲಿ ಏನೇ ಮಾಡ್ತಾ ಇದೀಯಾ? ರವಿ, ನೋಡು, ಆ ಕಾರಲ್ಲಿ ನನ್ನ ಮಗು ಇದೆ. ಗೇಟ್ ತೆಗ್ತೀನಿ ರವಿ. ಯಾವ ಕಾರಲ್ಲೇ? ಅಲ್ಲಿ ಆ ಕಾರಲ್ಲಿ ಮಗು ಇರೋದು ನೀನು ನೋಡ್ದಾ? ಕೇಳಿಸ್ತಿಲ್ಲ, ನಾನು ಅಳೋದು. ಪ್ಲೀಸ್ ಗೇಟ್ ತೆಗ್ಸು. ರವಿ,
ಇಲ್ಲ ಕಣೆ ಅಕ್ಕ, ಯಾವ ಮಗು ಅಳ್ತಾ ಇರೋದು ಕೇಳಿಸ್ತಾ ಇಲ್ಲ. ರವಿ ನನಗೆ ಕೇಳಿಸ್ತು ರವಿ, ಗೇಟ್ ತೆಗ್ಸು ರವಿ. ಇಲ್ಲ ಕಣೆ ಅಕ್ಕ, ಪ್ಲೀಸ್ ಕಂಟ್ರೋಲ್ ಮಾಡ್ಕೊಳ್ಳೆ. ಸರ್ ಪ್ಲೀಸ್ ಸರ್, ಗೇಟ್ Please ತೆಗ್ಸಿ ಕಣೆ ಅಕ್ಕ. ರವಿ ಪ್ಲೀಸ್ ಸರ್ ನನ್ನ ಮಗು ಇದೆಯೋ ಕರ್ಕೊಂಡೋಗಿ ಸರ್. ರವಿ ಪ್ಲೀಸ್ ಕಣೋ, ಪ್ಲೀಸ್ ಗೇಟ್ ಕಣೆ ಅಕ್ಕ, ತೆಗ್ಸು. ಇಲ್ಲ ಬಾರೆ, Please, sir. ಅಲ್ಲಿ ಹುಡ್ಕೋಣ ಬಾರೆ ಅಕ್ಕ. ರವಿ ಮಗು ಇದೆ ಕಣೋ. ಇಲ್ಲ ಅಕ್ಕ. ರವಿ ನನ್ನ ಮಗು ಇದೆ ರವಿ ಅದರಲ್ಲಿ. ಕಾರ್ ಇಲ್ಲ. ಅಕ್ಕ ನನ್ನ ಮಗು ಹೋಯ್ತು ರವಿ, ಕಾರ್ ಇಲ್ಲ ರವಿ. ಇಲ್ಲ ಕಣೆ ಅಕ್ಕ, ರವಿ ಅದ್ರಲ್ಲಿ ನನ್ನ ಮಗು. ನಿನ್ ಮಗುನ್ ತುಂಬಾ ಹಚ್ಕೊಂಡಿದ್ಯಾ. ಯಾರ ಮಗು ನೋಡಿದ್ರು ನಿನ್ ಮಗು ಅಂತಾನೆ ಅನಿಸ್ತಿದೆ ಕಣೆ. ನನ್ನ ಮಗು ರವಿ, ಕಾರಲ್ಲಿ ಇಲ್ಲ ಕಣೆ, ಅದು ಅವ್ರ ಮಗುನು ಇರ್ಬೋದಲ್ವಾ. ನನ್ನ ಮಗು ರವಿ. ಬಾರೆ ಅಕ್ಕ ಪ್ಲೀಸ್, ಅಲ್ಲಿ ಹುಡ್ಕೋಣ ಬಾರೆ. ಸರ್, ಇಡೀ ಹಾಸ್ಪಿಟ್ಲ್ ಹುಡ್ಕಿದ್ವಿ, ಎಲ್ಲೂ ಮಗು ಕಾಣ್ತಾ ಇಲ್ಲ. ನಮ್ಮ ಹಾಸ್ಪಿಟ್ಲ್ ಹಿಸ್ಟ್ರಿನಲ್ಲೇ ಈ ಥರ ಆಗಿರಲಿಲ್ಲ. ದಯವಿಟ್ಟು ಕ್ಷಮಿಸಿ ಸರ್. ಹಾಗಂದ್ಬಿಟ್ರೆ ನನ್ನ ಮೊಮ್ಮಗು ಸಿಗುತ್ತಾ? ಮಗು ಸಿಕ್ಕೇ ಸಿಗುತ್ತೆ ಕಣೆ. ಇದಕ್ಕೆಲ್ಲ ನೀವೇ ತಾನೇ ಜವಾಬ್ದಾರರು. ಸರ್, ಏನಾದರೂ ಸುಳಿವು ಸಿಗ್ತಾ? ನಾವೆಲ್ಲ ಕಡೆ ಹುಡ್ಕಿದ್ವಿ, ಆದರೂ ಎಲ್ಲೂ ಸಿಕ್ಕಿಲ್ಲ. ಸರ್, CCTV ಫುಟೇಜ್ ಚೆಕ್ ಮಾಡಿದ್ರಾ? ಯಾಕೆ ಸರ್ ಸುಮ್ಮನಾದ್ರಿ? ಹೇಳಿ ಚೆಕ್ ಮಾಡಿದ್ರಾ? ಸಾರಿ, ನಮ್ಮ ಹಾಸ್ಪಿಟ್ಲಲ್ಲಿ CCTV ಇಲ್ಲ. ಆದರೂ ನಮ್ಮ ಪ್ರಯತ್ನ ಬಿಡಲ್ಲ, ಹೇಗಾದರೂ ಮಾಡಿ ಹುಡುಕ್ತೀವಿ. ಮೇಡಮ್ ದಯವಿಟ್ಟು ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊಳ್ಳೋದ? ಹೇಗ್ರಿ ಸಮಾಧಾನ ಮಾಡ್ಕೊಳ್ಳೋದು? 9 ತಿಂಗಳು ನನ್ನ ಹೊಟ್ಟೆಯಲ್ಲಿ ರಕ್ತ ಹಂಚ್ಕೊಂಡು ಬೆಳೆಸಿದ್ದೀನಿ. ಒಂದ್ಸಲಿನೂ ಎತ್ತು ಮುದ್ದಾಡೂ ಇಲ್ಲ, ಆಗ್ಲೇ ನಾಪತ್ತೆ ಆಗಿದೆ. ಹೇಗ್ರಿ ಸಮಾಧಾನ ಮಾಡ್ಕೊಳ್ಳೋದು? ನಿಮ್ ಸಮಾಧಾನದ ಮಾತು ನನಗೆ ಬೇಕಾಗಿಲ್ಲ. ನನಗೆ ನನ್ನ ಮಗು ಬೇಕು. ಇವತ್ತು ನನ್ನ ಮಗು ಸಿಗ್ಲಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಕೊಂದ್ಬಿಡ್ತೀನಿ ನಾನು. ನಿಮ್ಮ ಮಗು ಕಳೆದೋಗಿರೋದಕ್ಕೆ ನಮಗೂ ನೋವಿದೆ. ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ನಾವೇನು ಬೇಕು ಅಂತ ಹೀಗೆ ಮಾಡಲಿಲ್ವಲ್ಲ. ಒಂದು ಮಗುನ ಸರಿಯಾಗಿ ನೋಡ್ಕೊಳಕ್ಕಾಗ್ಲಿಲ್ಲ ನಿಮಗೆ. ಎಷ್ಟು ಇರ್ರೆಸ್ಪಾನ್ಸಿಬಲ್ ನೀವು. ನಿಮ್ಮ ತಪ್ಪನ್ನ ನೀವು ಒಪ್ಕೊಳ್ಳಿ, ಕಾರಣ ಕೊಡಕ್ ಬರಬೇಡಿ. ನಿಮ್ಮ ಸಂದರ್ಭ ತಿಳ್ಕೊಂಡು ನಾನೇನ್ ಮಾಡ್ಬೇಕ್ರಿ? ನನಗೆ ನನ್ನ ಮಗು ಬೇಕಷ್ಟೇ, ಹುಡ್ಕೊಡಿ ಈಗ. ಮೇಡಮ್, ಅನ್ನೆಸೆಸರಿ ಸೀನ್ ಕ್ರಿಯೇಟ್ ಆಗ್ತಿದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನನಗೆ ನನ್ನ ಮಗು ಬೇಕಷ್ಟೇ. ಮೇಡಮ್ ತಾಳ್ಮೆ ತಗೊಳ್ಳಿ, ನಿಮ್ಮ ಹೆಲ್ತ್ ಅಪ್ಸೆಟ್ ಆಗುತ್ತೆ. ನನ್ನ ಸತ್ರು ನನಗೆ ಚಿಂತೆ ಇಲ್ಲ. ನನಗೆ ನನ್ನ ಮಗು ಬೇಕಷ್ಟೇ. ನನ್ನ ಮಗು ಹುಡ್ಕೊಡಿ, ಇಲ್ಲಾಂದ್ರೆ ನಾನು ನಿಮ್ಮನ್ನೆಲ್ಲ ಕೊಂದು ಹಾಕ್ಬಿಡ್ತೀನಿ. ಸಿಸ್ಟರ್ ಬಿಡಿ ನನ್ನ. ಸಿಸ್ಟರ್ ಇವ್ರು ಎಕ್ಸ್ಟ್ರೀಮ್ ಆಗಿ ಹೋಗ್ತಾ ಇದ್ದಾರೆ. ಬೇಗ ವಾರ್ಡ್ ಶಿಫ್ಟ್ ಮಾಡಿ ಇಮಿಡಿಯೇಟ್. ಡಾಕ್ಟ್ರೆ, ನನ್ನ ಮಗಳ ಸ್ಥಿತಿ ನೋಡೋಕ್ಕಾಗ್ತಾ ಇಲ್ಲ. ದಯವಿಟ್ಟು ನಮ್ಮ ಮಗನ ಹುಡ್ಕೊಡಿ. ಖಂಡಿತ ಹುಡ್ಕೊಡ್ತೀವಿ. ಮೊದಲು ನಿಮ್ಮ ಮಗಳು ನಾರ್ಮಲ್ ಕಂಡೀಷನ್ ಆಗಲಿ. ನನ್ನ ಮಗು ಬೇಕು, ಬಿಡಿ ನನ್ನ. ನನ್ನ ಮಗುನ ಹುಡುಕ್ಬೇಕು, ಬಿಡಿ. ನನ್ನ ಮಗು ಬೇಕು. ಇವ್ರಿಗೆ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಇವ್ರಿಗೆ ಎಚ್ಚರಾಗಕ್ಕೆ ಇನ್ನೂ 1 hour ಬೇಕು. ನೀವು ಇಲ್ಲೇ ಇದ್ದು ಇವ್ರನ್ನ ವಾಚ್ ಮಾಡ್ತಾ ಇರ್ರಿ. ಈಗ ಏನಪ್ಪ ಮಾಡೋದು? ಈಗಿರೋದು ಒಂದೇ ದಾರಿ. ಏನೋ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದು. ಅಯ್ಯೋ, ಹಾಗೆ ಮಾತ್ರ ಮಾಡಬೇಡಿ ಸರ್. ನಿಮ್ಮ ಮಗುನ ಹುಡ್ಕೊಡೋ ಆದಷ್ಟು ಪ್ರಯತ್ನ ಮಾಡ್ತೀವಿ. ಪೊಲೀಸ್ ಕಂಪ್ಲೇಂಟ್ ಮಾತ್ರ ಕೊಡೋಕೆ ಹೋಗಬೇಡಿ.
ನಮ್ಮ ಹಾಸ್ಪಿಟಲ್ ರೆಪ್ಯುಟೇಷನ್ ಹಾಳಾಗುತ್ತೆ. ದಯಮಾಡಿ ಕ್ಷಮಿಸಿ. ಸ್ವಲ್ಪನಾದ್ರೂ ಮಾನವೀಯತೆ ಇದೆನ್ರಿ ನಿಮ್ಗೆ? ನಾವು ಮಗು ಕಳ್ಕೊಂಡು ಸಂಕಟ ಪಡ್ತಾ ಇದ್ದೀವಿ, ಇದ್ರಲ್ಲೇ ನಿಮ್ಮ ಆಸ್ಪತ್ರೆ ಪ್ರತಿಷ್ಠೆ ಮುಖ್ಯನಾ? ಹಾಗಲ್ಲ ಸರ್, ಮಗುನ ಹುಡ್ಕೋಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತಲೂ ಇಲ್ಲ. ಅನ್ನೆಸೆಸರಿ ಹಾಸ್ಪಿಟ್ಲ್ ಹೆಸರು ಹಾಳಾಗುತ್ತೆ. ನಾವು ಮಗುನ ಹುಡ್ಕೊಡ್ತೀವಿ. ನೀವು ಹುಡುಕ್ತಾ ಇರೋದು ನಾವು ನೋಡಿಲ್ವಾ? ನಮ್ಗೇನು ಮಾಡಬೇಕು ಅಂತ ಗೊತ್ತು. ಈಗಲೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಬೇಡಪ್ಪ, ನೀವೇನಾದರೂ ಇವಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಪಾವ ಮತ್ತು ಅವ್ರ ಮನೆಯವ್ರ ಮುಂದೆ ನಾವೇ ತಲೆ ತಗ್ಸಿ ನಿಲ್ಬೇಕಾಗುತ್ತೆ. ಏನು ಹಾಗಂದ್ರೆ? ನೆನಪಿಸ್ಕೊಳ್ಳಿ ಅಪ್ಪ, ಅವತ್ತು ಅಕ್ಕನ ಭಾವನ ಮನೆಯಿಂದ ಕರ್ಕೊಂಬರ್ಬೇಕಾದ್ರೆ ಅವರೆಲ್ಲ ಅಷ್ಟು ಬೇಡ ಅಂದ್ರೂ ನನ್ನ ಮಗಳನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ, ಹೆರಿಗೆ ಮಾಡಿಸಿ ತಾಯಿನ ಮಗುನ ಇಬ್ರು ನಿಮ್ಮ ಕೈಗೆ ತಂದು ಒಪ್ಪಿಸ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಈಗ ಮಗು ಕಾಣದೇ ಇದ್ದಾಗ ಅದ್ರ ಜವಾಬ್ದಾರಿ ನಮ್ಮದೇ ಅಲ್ವಾಪ್ಪ? ಭಾವನ್ಗೆ ಅವ್ರ ಮನೆಯವ್ರಿಗೆ ಹೇಗೆ ಮುಖ ತೋರಿಸ್ತೀರ? ಅವ್ರು ನಿಮ್ಮನ್ನು ಎಷ್ಟು ಕೇವಲವಾಗಿ ನೋಡ್ತಾರೆ ಅಂತ ಯೋಚನೆ ಮಾಡಿದ್ದೀರಪ್ಪ? ನೀವಷ್ಟೇ ಅಲ್ಲ, ಭಾವ ನನ್ನನ್ನು ಅಕ್ಕನ ತುಂಬ ಚೆನ್ನಾಗಿ ನೋಡ್ಕೊ ಅಂತ ಹೇಳಿದರು. ಈಗ ನಾನು ಅವಮಾನದಿಂದ ತಲೆ ತಗ್ಗಿಸ್ಬೇಕಲ್ಲಪ್ಪ. ನಮ್ಮ ಜವಾಬ್ದಾರಿ ನಿಭಾಯಿಸೋದ್ರಲ್ಲಿ ನಾವು ಸೋತಿದ್ದೀವಿ ರವಿ. ಅಂದಮೇಲೆ ನಾವು ಅವ್ರ ಮುಂದೆ ತಲೆ ತಗ್ಗಿಸ್ಲೇಬೇಕು. ನಾವು ಅವ್ರ ಹತ್ರ ಇನ್ನೂ ಎಷ್ಟೊತ್ತಂತ ವಿಷಯ ಮುಚ್ಚಿಡೋದು? 1 ಗಂಟೆ 2 ಗಂಟೆವರೆಗೂ ಮುಚ್ಚಿಡ್ಬೋದು, ಆಮೇಲೆ ಸತ್ಯ ಗೊತ್ತೇ ಆಗುತ್ತೆ. ಅವ್ರಿಗೆ ಗೊತ್ತಾಗ್ಲಿ ಬಿಡು, ನಾನು ಈಗಲೇ ಫೋನ್ ಮಾಡ್ತೀನಿ. ಹಲೋ, ಹೇಳಿ ಮಾವ. ಜಾನು ಹೇಗಿದ್ದಾಳೆ? ಮಾವ, ನಾನು ಬರೋ ಫ್ಲೈಟ್ ಮಿಸ್ ಆಯಿತು. ನಾನು ನೆಕ್ಸ್ಟ್ ಫ್ಲೈಟ್ಗೆ 6 hours ವೆಯ್ಟ್ ಮಾಡಬೇಕು. ಅದಕ್ಕೆ ನಾನೇ ಒಂದು ರೆಂಟಲ್ ಕಾರ್ ಮಾಡ್ಕೊಂಡು ಡ್ರೈವ್ ಮಾಡ್ಕೊಂಡು ಬರ್ತಿದ್ದೀನಿ ಮಾವ. ಅದು ಅಳಿಯಂದ್ರೆ ಜಾನ್ವಿ ಮಗು. ಮಾವ, ನಾನು ಇವತ್ತು ತುಂಬ ಖುಷಿಯಾಗಿದ್ದೀನಿ. ನಾನು ಖುಷಿನ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನಿಸ್ತಿದೆ, ಆದ್ರೆ ಹೇಗೆ ಅಂತ ಗೊತ್ತಿಲ್ಲ. ನೀವು ಸುಮ್ಮನೆ ಕೇಳಿಸ್ಕೊತಿರ್ಬೇಕು. ಸಾರಿ ಮಾವ, ಆ್ಯಂಡ್ ಥ್ಯಾಂಕ್ಸ್. ಯಾಕೆ ಗೊತ್ತಾ, ನೀವು ಅವತ್ತು ಮನೆಗೆ ಬಂದು ಜಾನ್ವಿನ ಕರ್ಕೊಂಡು ಹೋಗ್ತೀನಿ ಅಂದಾಗ ನಿಮ್ಮಿಂದ ಅವಳನ್ನ ಜೋಪಾನವಾಗಿ ನೋಡ್ಕೊಳಕ್ಕಾಗತ್ತಾ ಅಂತ ಅನುಮಾನ ಪಟ್ಟಿದ್ದೆ. ಜೊತೆಗೆ ಅಷ್ಟೇ ಒಂದ್ಸಲ ಅವಳು ಕುಡಿಯೋ ಹಾಲಲ್ಲಿ ವಿಷ ಬೆರೆಸ್ಕೊಟ್ಟಿದ್ರು. ಆ ಭಯ ಇತ್ತು ಮಾವ. ಆಮೇಲೆ ಜಾನ್ವಿನ ನಿಮ್ಮನೆ ಕಳಿಸಿದ ಮೇಲೂ ಏನೇನೋ ತೊಂದರೆಗಳು ಬಂತು. ಡೆಲಿವರಿ ಟೈಮಲ್ಲಿ ಕಂಟಕಗಳು ಎದುರಾಗುತ್ತೆ ಅಂತ ಜ್ಯೋತಿಷಿಗಳು ಹೇಳಿದರು. ಇದೆಲ್ಲ ಕಾರಣಕ್ಕೆ ಮಾವ ನನಗೆ ಆತಂಕ ಜಾಸ್ತಿ ಆಗಿತ್ತು. ಜೊತೆಗೆ ನಮ್ಮ ಮನೇಲಿ ಎಲ್ಲರೂ ಅವಳನ್ನ ನೋಡ್ಕೊಳ್ಳೋಕ್ಕೆ ತುಂಬಾ ಆಸೆ ಪಟ್ಟಿದ್ರು. ಆದರೆ ನಿಮ್ಮ ಮನೇಲಿ ನೀವು ಮತ್ತು ರವಿ ಮಾತ್ರ ಅವಳಿಗಿದ್ದಿದ್ದು. ಅದಕ್ಕೆ ಮಾವ ನಾನು ಹಾಗಾಡಿದ್ದು. ಆದರೆ ನೀವು ಕೊಟ್ಟು ಮಾತಂತೆ ಜಾನ್ವಿನ ಜೋಪಾನವಾಗಿ ಕಾಪಾಡಿದ್ದೀರಾ. ಇವತ್ತು ಯಾವ ಸಮಸ್ಯೆನೂ ಆಗದಾಗೆ ಹೆರಿಗೆನೂ ಮಾಡ್ತಿದ್ದೀರಾ. ಹಾಗೆ ನನ್ನ ಹೆಂಡತಿನ, ನನ್ನ ಮಗುನ ನನ್ನ ಕೈಗೆ ಒಪ್ಪಿಸಿದ್ದೀರಾ. ನಿಮಗೆ ಉಪಕಾರಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಮಾವ. ಮಾವ, ತುಂಬ ಹೊತ್ತು ಡ್ರೈವಿಂಗ್ ಮಾಡ್ಕೊಂಡು ಮಾತಾಡೋಕ್ಕಾಗಲ್ಲ, ಬೇಗ ಬಂದ್ಬಿಡ್ತೀನಿ. ಬಾಯ್. ಪಾಪಿ ಕಣೋ ರವಿ, ನಾನು ಪಾಪಿ. ಅಳಿಯಂದ್ರಿಗೆ ಮುಖ ತೋರಿಸೋ ಯೋಗ್ಯತೆನೂ ಇಲ್ವಲ್ಲ. ಅವ್ರಿಗೆ ವಿಷಯ ಏನಾದರೂ ಗೊತ್ತಾದರೆ ಎಷ್ಟು ನೊಂದ್ಕೊತಾರೋ ಏನು.
ಮಗು ವಿಷಯದಲ್ಲಿ ನನ್ನ ಮಗಳು ಹುಚ್ಚಿ ಆಗ್ಬಿಟ್ಟಿದ್ದಾಳೆ ರವಿ. ನನಗೆ ಯಾಕೋ ನೋಡ್ತಿದ್ರೆ ಭಯ ಆಗುತ್ತೆ. ಹೆದರ್ಕೋಬೇಡಿ ಅಪ್ಪ, ಮಗು ಇವಾಗ ಸಿಗದೆ ಇರ್ಬೋದು, ಆದ್ರೆ ಸಿಗ್ದೇನೆ ಇರಕ್ಕೆ ಸಾಧ್ಯನೇ ಇಲ್ಲ. ಮಗು ಎಲ್ಲಿದ್ರು ನಾನು ಹುಡುಕ್ತಿರ್ತೀನಪ್ಪ. ರವಿ, ನನಗೊಂದು ಅನುಮಾನ ಬರ್ತಾ ಇದೆ. ಹಿಂದೆ ಒಂದ್ಸಲ ಮಗುನ ಕೊಲ್ಲೋದಕ್ಕೆ ಅಂತ ಆ ಸುನಂದ ಹಾಲ್ಗೆ ವಿಷ ಬೆರೆಸ್ಕೊಟ್ಟಿದ್ಲು. ಈಗಲೂ ಕೂಡ ಅವಳದೇ ಕೈವಾಡ ಅನಿಸುತ್ತೆ. ನನಗೂ ಅಮ್ಮನ ಮೇಲೆ ಅನುಮಾನ ಇತ್ತಪ್ಪ, ಅದಕ್ಕೆ ಕಾಲ್ ಮಾಡಿ ಸರಿಯಾಗಿ ತರಾಟೆಗೆ ತಗೊಂಡೆ. ಅವಳು ಮಾತಾಡಿದ್ದು ನೋಡಿದ್ರೆ ಈ ಕೆಲಸ ಅವಳು ಮಾಡಿಲ್ಲ ಅನ್ನಿಸ್ತು ಅಪ್ಪ. ನಿಮಗೆ ನನ್ನ ಮೇಲೆ ಏನಾದರೂ ಅನುಮಾನ ಇದ್ದರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡಿ, ನಾನೇ ತಪ್ಪು ಮಾಡಿದರೆ ನಾನೇ ಜೈಲಿಗೆ ಹೋಗ್ತೀನಿ ಅಂದ್ಲು. ಮೊದಲನೇ ಸತಿ ಅವಳ ಮಾತಲ್ಲಿ ಪ್ರಾಮಾಣಿಕತೆ ಇತ್ತಪ್ಪ. ಯಾರೋ ಬೇರೆಯವ್ರು ಮಾಡಿರೋ ಕೆಲಸ. ಅವಳು ಮಾಡಿಲ್ಲ ಅಂದರೆ ಮತ್ತಾರು ಮಾಡಿರ್ತಾರೆ? ಇವಳಿಗೆ ಯಾರು ಶತ್ರುಗಳಿಲ್ಲ ಕಣೋ. ನೋಡು ನೋಡು ಅವಳನ್ನ ನೋಡ್ತಾ ಇದ್ರೆ ಯಾರಿಗಾದ್ರೂ ದ್ವೇಷಿಸ್ಬೇಕು ಅನ್ಸುತ್ತಾನೋ? ಒಂದು ಕಡೆ ಅಳಿಯಂದ್ರು ಅವ್ರ ಮನೆಯವರು ಮಗುನ ನೋಡಕ್ಕೋಸ್ಕರ ಬರ್ತಾ ಇದ್ದಾರೆ. ಇಲ್ಲಿ ನನ್ನ ಮಗಳು ಈ ಸ್ಥಿತಿಯಲ್ಲಿ ಮಲಗಿದ್ದಾಳೆ. ಎಲ್ಲರೂ ಒಟ್ಟಿಗೆ ಬಂದು ಎದುರುಗಡೆ ನಿಂತ್ಕೊಂಡು ಮಗು ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳೋ? ಯಾಗೋ ಮುಖ ತೋರಿಸ್ಲಿ? ಇಲ್ಲ ಇಲ್ಲ, ನಾನು ಸಾಯೋದೆ ಮೇಲು. ಅಪ್ಪ ಪ್ಲೀಸ್, ಇವಷ್ಟು ದೂರ ಎಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಅಪ್ಪ. ಮಗು ಎಲ್ಲೇ ಇದ್ರು ನಾನು ಹುಡುಕ್ ತರ್ತೀನಿ, ಬರ್ತೀನಿ. ಎಲ್ಲಿ ಹೋಗ್ತಿದೀಯಾ? ನಾವೀಗ ಪೊಲೀಸ್ ಕಂಪ್ಲೇಂಟ್ ಕೊಡೋ ಸ್ಥಿತಿಲಿ ಇಲ್ಲ ಅಪ್ಪ. ಅದಕ್ಕೆ ಕ್ರಿಮಿನಲ್ಸ್ ಬಗ್ಗೆ ಪೊಲೀಸ್ಗಿಂತ ಯಾರಿಗೆ ಜಾಸ್ತಿ ಗೊತ್ತಿರುತ್ತೋ ಅವ್ರ ಹತ್ರ ಹೋಗ್ತಿದ್ದೀನಿ. ನಾನು ಬರ್ತೀನಪ್ಪ. ಸರ್, ನಮ್ಗೆ ಯಾವ ಇನ್ಫ್ಲೂಯೆನ್ಸು ಇಲ್ಲ, ಸಹಾಯ ಮಾಡೋಕ್ಕೂ ಯಾರೂ ಇಲ್ಲ ಸರ್. ಅದಕ್ಕೆ ನಿಮ್ಮ ಹತ್ರ ಬಂದಿರೋದು. ಇಂಥ ಕೇಸ್ಗಳಿಗೆಲ್ಲ ಪೊಲೀಸರ ಹತ್ರ ಹೋಗ್ಬೇಕಮ್ಮ, ಅದು ಅವ್ರ ಕೆಲಸ. ಸರ್, ಪೊಲೀಸ್ ಅವ್ರ ಹತ್ರ ಹೋದರೆ ನಮ್ಮ ಭಾವಂಗೆ ಗೊತ್ತಾಗುತ್ತೆ, ಅವ್ರ ಮನೆಯವ್ರಿಗೆಲ್ಲ ಗೊತ್ತಾಗುತ್ತೆ. ಅವ್ರಿಗೆ ಗೊತ್ತಾದರೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಸರ್. ದಯವಿಟ್ಟು ಅವ್ರಿಗೆ ಗೊತ್ತಾಗ್ದಂಗೆ ನಮ್ಮ ಅಕ್ಕನ ಪಾಪು ನೀವೇ ಹುಡ್ಕೊಡ್ಬೇಕು ಸರ್, ಪ್ಲೀಸ್ ಸರ್. ನಾವು ದುಡ್ಡಿಗೆ ಕೆಲಸ ಮಾಡೋದಿರ್ಬೋದು, ನಮಗೂ ಮನುಷ್ಯತ್ವ ಇದೆ. ನೀನೇನು ಯೋಚನೆ ಮಾಡಬೇಡ. ನಿಮ್ಮ ಅಕ್ಕನ ಮಗುನ ನಾವು ಹುಡ್ಕೊಡ್ತೀವಿ. ಏಯ್ ಬನ್ರಾ.
ನಿಜಾಗ್ಲೂ ಗೊತ್ತಿಲ್ಲ ಅಣ್ಣ. ನಿನ್ನ ಹತ್ರ ನಾನು ಸುಳ್ಳು ಹೇಳ್ಬೇಕಣ್ಣ. ಏಯ್ ನಿಜ ಮಗಳು, ನನ್ನ ಹತ್ರ ಸುಳ್ಳು ಹೇಳ್ಬಿಟ್ರೆ ಕತ್ತರ ಸಾಕ್ಬಿಡ್ತೀನಿ. ಅಣ್ಣ ಅಣ್ಣ ನಮ್ಮ ತಾಯಿ ಅಣ್ಣ ಒಂದು ವಾರದಿಂದ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಂದು ಮಗು ಕದ್ದಿದ್ದಾನ ಅಷ್ಟೇ ಅಣ್ಣ. ಅದು ಬಿಟ್ಟರೆ ಬೇರೆ ಯಾವ ಮಗು ಕದ್ದಿಲ್ಲ ಅಣ್ಣ. ಬಿಟ್ಬಿಡೋಣ. ಈ ಕೆಲಸ ಎಲ್ಲ ಬಿಟ್ಬಿಟ್ಟಿದ್ದೀನಿ ಅಣ್ಣ. ಏನು ಪಿಕ್ ಪ್ಯಾಕೆಟ್ ಅಷ್ಟೇ ಅಣ್ಣ. ಏನಾದರೂ ಮಗು ವಿಚಾರ ಗೊತ್ತಾದ್ಮೇಲೆ ಫೋನ್ ಮಾಡಬೇಕು, ಇಲ್ಲಾಂದ್ರೆ ಗೊತ್ತಲ್ಲ. ಸರಿ ಅಣ್ಣ, ಆಯ್ತಣ್ಣ. ಹೋಗ. ಏಯ್ ನನ್ನ ಹತ್ರನೇ ಸುಳ್ಳು ಬಗಳ್ತೀಯ ನೀನು. ಹಿಂಗೆ ಎಷ್ಟು ಮಕ್ಳು ಕದ್ದಿಲ್ಲ ನೀನು? ಅಣ್ಣ ಅವಾಗ ಕರಿತಿದ್ದೆ ಅಣ್ಣ. 4 ತಿಂಗಳು ನಾನು ಜೈಲಲ್ಲಿದ್ದೆ. 1 ವಾರ ಆಯ್ತು ಅಣ್ಣ ಹೊರಗಡೆ ಬಂದು. ಪೊಲೀಸರು ಕೊಟ್ಟರೆ ಟಾರ್ಚರ್ನೇ ತಡ್ಕೊಳಕ್ಕಾಗಿಲ್ಲ. ಇನ್ನು ಮಗು ಎಲ್ಲಿ ಕದಿಲ್ಲ ಅಣ್ಣ. ಹೋಗ ಹೋಗ. ಆಯ್ತಣ್ಣ. ಏನಣ್ಣ ಯಾರು ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತಿದ್ದಾರೆ. ಈಗ ಏನಣ್ಣ ಮಾಡೋದು? ನೀನೇನು ಹೆದರಬೇಡ, ಇನ್ನೊಬ್ಬ ಛತ್ರಿ ನಮ್ಮ ಮಗ ಇದ್ದಾನೆ, ಅವನ ಹತ್ರ ನಿನ್ನ ಮಗು ಇದ್ದೇ ಇರುತ್ತೆ. ಏಯ್ ಹೋಗ, ಸೀನ್ ನಡ್ಕೊಂಬೋಗ. ಆಯ್ತಣ್ಣ.